ನಾವೀಗಾಗಲೇ ಸತ್ಯವೇದದಲ್ಲಿರುವಂತಹ 5 ಸಭೆಗಳನ್ನು ಕುರಿತು ಬಹಳ ಆಳವಾದ ಆತ್ಮೀಯ ಅಧ್ಯಯನವನ್ನು ನಾವು ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನಾನು ಭಾವಿಸ್ತೇನೆ. ಈ ಮೆಡಿಟೇಷನ್, ಈ ಧ್ಯಾನವನ್ನು ಮಾಡುವಾಗೆಲ್ಲ ನನ್ನಲ್ಲಿ ಕರ್ತನು ತಾನೇ ಎಷ್ಟೋ ಕಾರ್ಯವನ್ನು ಮಾಡುವಂತವನಾಗಿ ನನ್ನ ಆತ್ಮೀಯ ಜೀವನಕ್ಕೆ ಒಂದು ಉತ್ತಮ ಒಂದು ಹಂತವನ್ನು ತಂದಿದ್ದಾನೆ ಕರ್ತನೆಂಬುದಾಗಿ ನಾನು ಸಾಕ್ಷೀಕರಿಸಲು ಇಷ್ಟಪಡ್ತೇನೆ. ಎಫೆಸು ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ತುವತೈರ ಸಭೆ, ಸಾರ್ದೀಸು ಸಭೆ, ಈ 5 ಸಭೆಗಳನ್ನು 5 ಸಭೆಗಳಿಗೆ ಕರ್ತನ ಸಂದೇಶವನ್ನು 5 ಸಭೆಗಳನ್ನು ದೇವರು ಉದ್ದೇಶಿಸಿ ಮಾತನಾಡುವಾಗ ತನ್ನನ್ನು ತಾನು ಪರಿಚಯ ಮಾಡಿಕೊಂಡಿದ್ದನ್ನು ಮತ್ತು ಅದೇ ರೀತಿಯಾಗಿ ಈ 5 ಸಭೆಗಳಿಗೂ ಅದರಲ್ಲಿರುವಂತ ಆ ತಪ್ಪನ್ನ, ಅದರಲ್ಲಿರುವಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಹೇಳುವಂತದ್ದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಸ್ಮರಣ ಸಭೆಯಲ್ಲಿ ತಪ್ಪೇ ಇಲ್ಲ. ಬಹಳ ಬಡತನದ ಸಭೆ, ಕಷ್ಟಗಳಲ್ಲಿರುವಂತಹದ್ದಾದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆಪಡಿಸುವಂತಹದ್ದು. ಅಲ್ಲಿ ಒಬ್ಬ ಹತಸಾಕ್ಷಿ ಆಗ್ತಾನೆ, ಆದರೂ ಕೂಡ ಅವರ ನಂಬಿಕೆಯನ್ನು ಬಿಟ್ಟಿಲ್ಲ. ಪೆರ್ಗಮ ಸಭೆಯಲ್ಲಿ ದುರ್ಬೋಧನೆ ಇತ್ತು, ಆದರೂ ಅದರಲ್ಲಿ ನಂಬಿಕೆ ಇಟ್ಟಿರೋರು ಬಲವಾಗಿ ನಂಬಿಕೆ ಇಟ್ಟಿದ್ದರು. ಒಂದೊಂದು ಸಭೆಯ ವಿಷಯವನ್ನು ನಾವು ಯೋಚನೆ ಮಾಡುವಾಗ ಯಾಕೆ ಕರ್ತನು ಸಭೆಗೆ ಈ ರೀತಿ ಸಭೆಗಳಿಗೆ ಸಂದೇಶವನ್ನು ನೀಡ್ತಿದ್ದಾನೆಂಬುದಾಗಿ ನೋಡುವಾಗ ಅದು ಕರ್ತನ ಅಂತ ಯೇಸು ಕ್ರಿಸ್ತನು ತಾನೇ ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವಂತಹ ಸಭೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. ಕರ್ತನು ತಾನೇ ತನ್ನ ಸ್ವರಕ್ತವನ್ನು ಕೊಟ್ಟು ಆ ಮೌಲ್ಯವನ್ನು ಕೊಟ್ಟು ಸಂಪಾದಿಸಿರುವಂತಹ ಸಭೆ. ಆದ್ದರಿಂದ ಆ ಸಭೆಗಳು 7 ಸಭೆಗಳೆಂಬುದಾಗಿ ಹೇಳುವಾಗ 7 ಪರಿಪೂರ್ಣತೆಯ ಸಂಕೇತ. ಫಿಲದೆಲ್ಫಿಯಾ ಸಭೆಗೆ ನಾವು ಬಂದಾಗ ದೇವರಾತ್ಮನು ಬಹಳ ಸಂತೋಷವಾಗಿ ಆ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ, ಆ ಸಭೆಯಲ್ಲಿ ಒಂದು ತಪ್ಪುನೂ ಇಲ್ಲ, ಆ ಸಭೆಗೆ ಎಲ್ಲ ಕೂಡ ಮೆಚ್ಚುಗೆಗಳು ಮತ್ತು ಒಂದು ಸಣ್ಣ ಎಚ್ಚರಿಕೆ ವಾಗ್ದಾನ. ಯಾಕಂದ್ರೆ ಆ ಸಭೆಯನ್ನು ದೇವರು ಅಷ್ಟಾಗಿ ಪ್ರೀತಿಸಿದನು. ಪ್ರಿಯರೇ, ನಾವು ಒಮ್ಮೆ ಹೋಗ್ತಾ ಇದ್ದೀವಿ. ದಯಮಾಡಿ ಈ ಸತ್ಯವೇದ ಅಧ್ಯಯನದಲ್ಲಿ ಪ್ರಾರಂಭದಿಂದಲೂ ಕೂಡ ಸಹೋದರರು ಸಹೋದರಿಯರು ಆ ದೇವರ ವಾಕ್ಯವನ್ನು ಓದಿ ನನಗೆ ಸಹಾಯ ಮಾಡಿದ್ದಾರೆ. ನಾನು ಖಂಡಿತವಾಗಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅವ್ರಿಗೆ ವಂದನೆ ಹೇಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯ ಭಾಗಗಳು ಇಬ್ಬರು ಓದುವಾಗ ಏನು ಸಂಭವಿಸುತ್ತಂದ್ರೆ, ಆ ರಿಪಿಟೇಷನ್ ಆಗುವಾಗ ಆ ವಚನಗಳ ಆ ಪದಗಳು ಪುನಃ ನಮ್ಮ ಮನಸ್ಸಿನಲ್ಲಿ ನಾಟ್ಕೊಳ್ತವೆ. ಒಂದು ವೇಳೆ ನಾನೇ ತೆಗೆದು ಓದಬಹುದು ಮತ್ತು ನಾನೇ ಹೇಳ್ಬೋದು, ಆದರೆ ಅದಕ್ಕಿಂತ ಸ್ಪಷ್ಟತೆ ಯಾವಾಗ ಬರುತ್ತಂದ್ರೆ ಸಭೆಯಲ್ಲಿ ಸೇರಿರುವಂತವರು ಅವರು ವಾಕ್ಯಗಳನ್ನು ಓದಿದಾಗ ಆ ವಾಕ್ಯಗಳ ಅರ್ಥವನ್ನ, ಅದರಲ್ಲಿ ಅಂತರ್ಲೀನವಾಗಿರುವಂತ ಅಂತರಾರ್ಥವನ್ನ ನಾವು ಡಿಗ್ ಮಾಡಿ ತೆಗೆದುಕೊಂಡು ಪರಿಶುದ್ಧಾತ್ಮನ ಸಹಾಯದಿಂದ ಗ್ರಹಿಸಿಕೊಂಡು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ತದನಂತರ ನಾವು ಇತರರಿಗೆ ಬೋಧಿಸಿದಾಗ ಕರ್ತನ ಚಿತ್ತ ನಮ್ಮ ಜೀವಿತದಲ್ಲಿ ಸಾರ್ಥಕ ಆಗ್ತದೆ. ನಾವು ಆತನ ಕೈಯಲ್ಲಿ ಉಪಯೋಗಿಸಲ್ಪಡ್ತೇವೆ. ಎಚ್ಕೆಲ್ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಯಾರಿಗೆ ದೇವರ ವಾಕ್ಯವನ್ನ ಕಲಿಬೇಕೆಂಬುದಾಗಿರುವಂತ ಆಶೆ ಇರುತ್ತದೋ ಅವರಿಗೆ ದೇವರು ಆ ವಾಕ್ಯವು ಅರ್ಥವಾಗುವಂತ ಜ್ಞಾನವನ್ನು ಕೊಡ್ತಾನೆ. ಇದನ್ನು ನೀನು ತಿನ್ನು ಎಂಬುದಾಗಿ ಎಚ್ಕೆಲನಿಗೆ ಹೇಳ್ತಾನೆ. ಒನ್ ಹ್ಯಾಸ್ ಟು ಬಿಕಮ್ ಎ ಬುಕ್ ವಾರ್ಮ್. ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡುವಂತವರು ಪುಸ್ತಕಗಳ ಹುಳ ತರ ಅಧ್ಯಯನ ಮಾಡಬೇಕು ದೇವರ ಗ್ರಂಥಗಳನ್ನ. ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 16ನೇ ಅಧ್ಯಾಯ ಕೊನೆ ಭಾಗದಲ್ಲಿ ಅದೇ ಮಾತನ್ನ ಹೇಳ್ತಾರೆ. ಏನೆಂಬುದಾಗಿ ಹೇಳುವಾಗ ಆತನು ಹೇಳುವಂತಹದ್ದು, ಅವರು ಈ ಲೋಕದಲ್ಲಿ ಇರುವಂತವರು ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳಬೇಕು ಅಷ್ಟೇ ಹೊರತು ಯಾತನ ಸ್ಥಳದಿಂದ ಯಾರೋ ಒಬ್ಬರು ಬಂದು ಐಶ್ವರ್ಯವಂತನ ಮನೆಯಲ್ಲಿರುವ 5 ಸಹೋದರರಿಗೆ
ಹೋಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಒಂದು ದೊಡ್ಡ ಡೊಂಗರವಿದೆ. ಆ ಕಾರಣಕ್ಕಾಗಿ ವಿ ನೀಡ್ ಟು ರೀಡ್, ರೀಡ್ ಅಂಡ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ನಾವು ಓದಬೇಕು, ಓದಿ ಅದನ್ನು ಧ್ಯಾನ ಮಾಡಿ ಅದರಲ್ಲಿ ಅಂತರಾರ್ಥವಾಗಿರುವಂತ ಅರ್ಥವನ್ನ ನಾವು ತೆಗೆದು ಧ್ಯಾನಿಸಬೇಕು ಪ್ರಿಯರೇ. ಇದು ನಿರಂತರವಾಗಿ ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರಕ್ರಿಯೆ ಆಗಬೇಕು. ವಿ ನೀಡ್ ಟು ಗಿವ್ ಅವರ್ ಅರ್ಲಿ ಅವರ್ಸ್ ಟು ದ ಲಾರ್ಡ್ ಆಲ್ಮೈಟಿ, ಟು ಅವರ್ ಗಾಡ್, ಟು ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಿಗೆ ಶಿಷ್ಯರು ಬೆಳಗಿನ ಜಾವ ಸಮಯದಲ್ಲಿನೇ ನಮ್ಮ ಅಮೂಲ್ಯದ ಸಮಯವನ್ನು ಕೊಡ್ತಿದ್ರು. ಇರ್ಲಿ, ನಾನು ವಾಕ್ಯಕ್ಕೆ ಹೋಗ್ತೇನೆ. ದಯಮಾಡಿ ಓದಿ ಸಿಸ್ಟರ್. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆ ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ಸಾಕು ಸಿಸ್ಟರ್. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯದಲ್ಲಿ ದಯಮಾಡಿ ಯಾರಿದ್ದೀರಿ ಅದನ್ನು ಮ್ಯೂಟ್ ಮಾಡುವಂತರು. ಹರ್ಷ ಅಂಕಲ್, ನಿಮ್ದು ಮೈಕ್ ಅನ್ಮ್ಯೂಟ್ ಅಂಕಲ್. ಈಗ ಮಾತಾಡಿ ಅಂಕಲ್. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಈ ವಚನ 9ನೇ ವಚನ, ಫಿಲದೆಲ್ಫಿಯಾ ಸಭೆಗೆ ಇರುವಾಗ ದೇವರಾತ್ಮನು ಆ ಸಂಗತಿಗಳನ್ನ ಹೇಳುವಾಗ ಅಲ್ಲಿ ಒಂದು ಪ್ಯಾರಾಡಾಕ್ಸಿಕಲ್ ಸ್ಟೇಟ್ಮೆಂಟ್ಸ್ ನಾವು ಕಾಣ್ತೇವೆ. ಅಂದ್ರೆ ವಿರುದ್ಧವಾದಂತ ಕೆಲವು ಸಂಗತಿಗಳು ನಾವೆಲ್ಲ ಗಮನಿಸ್ತೇವೆ. ಇಲ್ಲಿ ನಾವು ಗಮನಿಸಿರುವಂತ ಈ ವಾಕ್ಯ ಭಾಗದಲ್ಲಿ ತುಂಬಾ ಖಾರವಾದ ಮತ್ತು ತುಂಬಾ ಒಂದು ರೀತಿ ಅಯಿಷ್ಟವಾಗಿರುವಂತ ಒಂದು ಪದ ಬಳಕೆಯಾಗಿದೆ. ಏನೆಂಬುದಾಗಿ ಹೇಳುವಾಗ ಅಲ್ಲಿ ನೋಡ್ತೀವಿ ನಾವು ಕೊಚ್ಚಿಕೊಳ್ಳುವುದು ಎಂಬುದಾಗಿ, ಸುಳ್ಳಾಗಿ ಕೊಚ್ಚಿಕೊಳ್ಳುವರು. ಪ್ರಾಯಶಃ ಈ ಮಾತು ನಾವು ಗಮನಿಸಿ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ದೇವರಾತ್ಮನು ಇವರ ವಿಷಯದಲ್ಲಿ ಬಹಳ ದುಃಖಿತನಾಗಿ, ಹೌದು, ಆತನಿಗೆ ಇಷ್ಟ ಇಲ್ಲ ಇವರ ಒಂದು ಜೀವನ ಶೈಲಿ, ಇವರ ಒಂದು ಜೀವಿತ ವಿಧಾನ, ಇವರು ನಂಬಿರುವಂತಹ ಸತ್ಯ, ಇದು ದೇವರಿಗೆ ಇಷ್ಟ ಆಗ್ಲಿಲ್ಲ. ಅವರು ಯಾರಂದರೆ ಅವರು ಯಾರು ಅಲ್ಲ, ಯಹೂದ್ಯರು. ಕರ್ತನಲ್ಲಿ ಪ್ರಿಯರೇ, ಆ ಮಾತು ನಾವಲ್ಲಿ 1ನೇ ಭಾಗದಲ್ಲಿ ಕಾಣ್ತೇವೆ. ನಾನು ನಿಮಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವವರು. ತಾವು ಅಂದ್ರೆ ಅವರುಗಳು, ಬಹಳ ಗೌರವಾದ ಪದ ಕನ್ನಡದಲ್ಲಿ. ತಾವುಗಳು ಎಂಬುದಾಗಿ ಹೇಳುವಾಗ ಇಲ್ಲಿ ಅವರನ್ನ ಅವ್ರನ್ನೇನು ಹೀಯಾಳಿಸ್ತಿಲ್ಲ ದೇವರಾತ್ಮನು. ಆದ್ರೆ ಅವರು ಯಾರೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರು. ಆ ಸೈತಾನನ ಸಮಾಜದವರು ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ದೇರ್ ಈಸ್ ಅನ್ ಅಶ್ಯೂರೆನ್ಸ್. ಅಲ್ಲಿ ಒಂದು ಹೋಪ್, ನಿರೀಕ್ಷೆ ಇದೆ. ಆದ್ರೆ ಅಲ್ಲಿ ಯಹೂದ್ಯರ ವಿಷಯದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡಬೇಕು. ಯಾರು ಈ ಯಹೂದ್ಯರು? ಈ ಯಹೂದ್ಯರ ವಿಷಯದಲ್ಲಿ ದೇವರ ವಾಕ್ಯ ನಮಗೆ ಏನು ಹೇಳುತ್ತದೆ? ಹೌದು, ನಾವು ಆದಿಕಾಂಡದಲ್ಲಿ ನಾವು ನೋಡುವಾಗ ಯಹೂದ ಜನಾಂಗದಿಂದ ಕರ್ತನಾದ ಯೇಸು ಕ್ರಿಸ್ತನು ಬಂದನು. ರಾಜದಂಡವು ಆತನಿಂದ ತೊಲಗಿ ಹೋಗಲಿಲ್ಲ. ಯಹೂದ ಜನಾಂಗಕ್ಕೆ ಆ ಭಾಗ್ಯವು ರೂಬೇನನಿಗೆ ಸಿಕ್ಕಲಿಲ್ಲ, ಸಿಮಿಯೋನ್ ಗೋತ್ರಕ್ಕೆ ಸಿಕ್ಕಲಿಲ್ಲ, ಲೇವಿಯ ಗೋತ್ರಕ್ಕೆ ಸಿಕ್ಕಲಿಲ್ಲ. ಆದ್ರೆ ಯಹೂದ ಗೋತ್ರ, ಕರ್ತನಾದ ಯೇಸು ಕ್ರಿಸ್ತನು
ಯಹೂದ ಗೋತ್ರದ ಸಿಂಹವು ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಕಾಣ್ತೀವಿ. ಆದರೆ ಆ ಕಾಲಘಟ್ಟದಲ್ಲಿರುವಂತಹ ಯಹೂದ್ಯರು, ಆ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಯಹೂದ್ಯರು, ಅವರ ಭಾವನೆಗಳು ಹೇಗಿದ್ದವು ಅಂದರೆ, ಅವರು ತುಂಬಾ ಕೊಚ್ಚಿಕೊಳ್ತಿದ್ರು. ನಾವೇ ಗ್ರೇಟು, ನಮ್ಮ ಕೆಳಗಡೆ ಎಲ್ಲ ಜನಾಂಗದವರು ಬಂದು ನಮ್ಮ ಪಾದಕ್ಕೆ ಅಡ್ಡ ಬೀಳಬೇಕು ಎಂಬುದಾಗಿ ಭಾವಿಸಿಕೊಂಡಿರುವಂತಹ ಜನಾಂಗವನ್ನೇ ಈಗ ನಿಜವಾದ ಯಹೋದ್ಯರ ಪಾದಗಳ ಮುಂದೆ ಅಡ್ಡ ಬೀಳುವಂತೆ ಮಾಡ್ತೇನೆ ಎಂಬುದಾಗಿ ಹೇಳಿರುವುದು ಇಟ್ ಈಸ್ ಗಾಡ್ಸ್ ಫಿನಾಮಿನಾ. ಪ್ರಿಯರೇ, ಇದು ತುಂಬಾ ಆಳವಾದ ಗಂಭೀರವಾದ ಸತ್ಯ. ಮೇಲ್ನೋಟಕ್ಕೆ ಈ ವಚನ ಬೇಗ ಅರ್ಥ ಆಗಲ್ಲ. ವಿ ನೀಡ್ ಟು ಡಿಫೈನ್ ಅಂಡ್ ರೀಡಿಫೈನ್. ಪುನಃ ಇದನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ನಾವು 3 ಭಾಗಗಳಾಗಿ ಈ ಯಹೋದ್ಯರನ್ನು ನಾವು ವಿಂಗಡಿಸ್ಕೋಬಹುದು. 1, ಸುಳ್ಳಾಗಿ ಕೊಚ್ಚಿಕೊಳ್ಳುವ ಯಹೋದ್ಯರು. 2, ವಾಗ್ದಾನ ಕಳೆದುಕೊಂಡ ಯಹೋದ್ಯರು, ವಾಗ್ದಾನವನ್ನು ಕಳೆದುಕೊಂಡ ಯಹೋದ್ಯರು. 3ನೇದು ನಿಜವಾದ ಯಹೋದ್ಯರು. ಈ 3 ಭಾಗಗಳಾಗಿ ಸತ್ಯವೇದ ಯಹೋದ್ಯರ ಕುರಿತು ನಮಗೆ ಹೇಳುತ್ತೆ. ನಾವು ಯಾರ ಪಟ್ಟಿಯಲ್ಲಿದ್ದೇವೆ? ವೇರ್ ಡು ವಿ ಸ್ಟ್ಯಾಂಡ್? ಇದು ವಾಕ್ಯದ ಒಂದು ಬೆಳಕಿನಲ್ಲಿ, ವಾಕ್ಯದ ಸಿದ್ಧಾಂತದಲ್ಲಿ, ಈ ಒಂದು ರೈಟ್ ಡಾಕ್ಟ್ರಿನಲ್ ವೇನಲ್ಲಿ, ಒಂದು ಸ್ವಸ್ಥ ಬೋಧನೆಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ, ಸುಳ್ಳಾಗಿ ಕೊಚ್ಚಿಕೊಳ್ಳುವ ಯಹೋದ್ಯರು ಯಾವ ರೀತಿಯಾಗಿದ್ದರು ಎಂಬುದಾಗಿ ನೋಡುವಾಗ ಕೆಲವು ವಾಕ್ಯಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೇನೆ. ಹಳೆ ಒಡಂಬಡಿಕೆಯಲ್ಲಿರುವಂತ ಕೆಲವು ವಾಕ್ಯಗಳನ್ನು, ಹಳೆ ಒಡಂಬಡಿಕೆಯಲ್ಲಿ ಯಹೋದ್ಯರ ಮನೋಭಾವ ಹೇಗಿತ್ತು ಎಂಬುದನ್ನ ತಿಳಿಸೋದಕ್ಕೋಸ್ಕರವಾಗಿ ಯೆರೆಮೀಯನು ಕೂಡ ಹೇಳ್ತಾನೆ, ದ ಸಿನ್ ಆಫ್ ಜೂಡಸ್ ಈಸ್ ರಿಟನ್ ವಿತ್ ಡೈಮಂಡ್ ಪಾಯಿಂಟ್ ಅಂಡ್ ಐರನ್ ನಿಬ್. ಅಂದ್ರೆ ಆ ವಜ್ರದ ಮೊನೆಯಿಂದಲೂ ಅವರ ಪಾಪವು ಬರೆಯಲ್ಪಟ್ಟಿದೆ. ಅಷ್ಟು ಘೋರವಾಗಿತ್ತು. ಹಾಗಾದ್ರೆ ಅವರಿಗೂ ಕೂಡ ಆಸೆ ಇತ್ತು, ಆಕಾಂಕ್ಷೆ ಇತ್ತು, ನಿರೀಕ್ಷೆ ಇತ್ತು. ದಯಮಾಡಿ ನೋಡ್ರಿ, ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 14ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 14ನೇ ವಚನ. ಯೆಹೋವನ ಮಾತನ್ನು ಕೇಳಿರಿ. ಐಗುಪ್ತದ ಆದಾಯವು, ಕೂಷಿನ ವ್ಯಾಪಾರ, ಎತ್ತರದ ಮನುಷ್ಯರಾದ ಸೆಬಾಯರು ನಿಮ್ಮಲ್ಲಿಗೆ ಸೇರಿ ನಿಮ್ಮವರಾಗಿ ನಿಮ್ಮನ್ನು ಅನುಸರಿಸುವರು. ಸಂಕೋಲೆಗಳನ್ನು ಕಟ್ಟಿಕೊಂಡು ಬಂದು ನಿಮಗೆ ಅಡ್ಡಬಿದ್ದು ಹೀಗೆ ಅರಿಕೆ ಮಾಡುವರು, ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆ, ಇನ್ನು ಯಾವ ದೇವರು ಇಲ್ಲವೇ ಇಲ್ಲ. ಇಸ್ರಾಯೇಲರ ದೇವರೇ, ರಕ್ಷಕನೇ, ನಿಶ್ಚಯವಾಗಿಯೂ ನೀನು ಮರೆಮಾಡಿಕೊಳ್ಳುವ ದೇವರಾಗಿದ್ದಿ. ಮೂರ್ತಿಗಳನ್ನುಂಟು ಮಾಡುವವರೆಲ್ಲರೂ ನಾಚಿಕೆಗೀಡಾಗಿ ಮಾನಭಂಗ ಪಡುವರು. ಹೌದು, ಒಟ್ಟಿಗೆ ಅವಮಾನದಲ್ಲಿ ಮುಣುಗುವರು. ಇಸ್ರಾಯೇಲಿಗೂ ಯೆಹೋವನಿಂದ ಶಾಶ್ವತ ರಕ್ಷಣೆ ದೊರೆಯುವುದು. ಯುಗ ಯುಗಾಂತರಕ್ಕೂ ನೀವು ನಾಚಿಕೆಗೀಡಾಗುವುದಿಲ್ಲ, ಮಾನಭಂಗ ಪಡುವುದಿಲ್ಲ. ಬಹಳ ಒಳ್ಳೆಯ ಟೈಟಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಆಫ್ರಿಕಾ ಖಂಡದ ಕೆಲವು ಜನಾಂಗಗಳು ಇಸ್ರಾಯೇಲಿಗೆ ಅಧೀನವಾಗುವರು ಎಂಬುದಾಗಿ. ಆ ರೀತಿ ಅಧೀನರಾಗುತ್ತಾರೆ ಎಂಬುದಾಗಿರುವಂತ ವಾಗ್ದಾನದ ಅನುಸಾರದಲ್ಲಿ ಯಹೋದ್ಯರು ಅವರು ತಮ್ಮಲ್ಲಿ ತುಂಬಾನೇ ಬೆಳೆಸ್ಕೊಂಡಿದ್ದರು. ವಾಗ್ದಾನ ಇದೆ, ಆದರೆ ಆ ವಾಗ್ದಾನಕ್ಕೆ ಪ್ರತಿಯಾಗಿ ಯಹೋದ್ಯ ಜನಾಂಗವು ಕರ್ತನನ್ನು ಮಹಿಮೆಪಡಿಸಬೇಕಾದಷ್ಟು ಮಹಿಮೆಪಡಿಸಲಿಲ್ಲ. ಅದೇ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 23ನೇ ವಚನವನ್ನ ನಾವು ಓದ್ತೇವೆ. 49ನೇ ಅಧ್ಯಾಯ 23. ರಾಜರು ನಿನಗೆ ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕುತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದ ಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ಇದು ಮತ್ತೊಂದು ವಾಗ್ದಾನ. ಯೆಹೂದ್ಯ ಜನಾಂಗವೇ, ಇಸ್ರಾಯೇಲ್ ಜನಾಂಗವೇ, ನಾನು ನಿಮ್ಮನ್ನು ಜನರು ಸಾಷ್ಟಾಂಗವಿರಗಿ
ಆ ಪಾದ ಧೂಳಿಯನ್ನು ನೆಕ್ಕುವರು, ನಾನೇ ಯೆಹೋವನು ಎಂಬುದಾಗಿ ಅವರಿಗಿರುವಂತ ವಾಗ್ದಾನವಾಗಿತ್ತು. ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲಕ್ಕೆ ಅಡ್ಡಬಿದ್ದು, ನೀನು ಯೆಹೋವನು ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಮಿಯು ಚೀಯೋನ್ ಎಂದು ಕೊಂಡಾಡುವರು. ಈ ರೀತಿಯಾಗಿರುವಂತಹ ಎಲ್ಲ ವಾಗ್ದಾನಗಳ ಸಲುವಾಗಿ ಯೆಹೂದ್ಯರು ತಮ್ಮನ್ನ ತಾವು ಈ ರೀತಿಯಾದಂತಹ ಭಾಗ್ಯ ನಮಗಿದೆ ಎಂಬುದಾಗಿ ಕೊಚ್ಚಿಕೊಂಡರೆ ಹೊರತು ಘನಪಡಿಸಬೇಕಾದಷ್ಟು ದೇವರನ್ನ ಘನಪಡಿಸಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನನ್ನು ಪ್ರಶ್ನೆಗಳಿಂದ ಹಿಂಸಿಸಿ ಆತನನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಪ್ರಯತ್ನ ಮಾಡಿದವರು ಯೆಹೂದ ಜನಾಂಗವು. ಆದರೆ ಆ ಸಮಯವು ಅದು ಆಗಿರ್ಲಿಲ್ಲ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಅವರಿಂದ ತಪ್ಪಿಸಿಕೊಂಡನು. ವಾಗ್ದಾನಗಳುಂಟು, ಆದರೆ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಳ್ಳಕ್ಕಾಗದಿರುವಂತ ಒಂದು ಹೊರಗಿನ ತೋರಿಕೆಯ ಆ ಧಾರ್ಮಿಕವಾದಂತಹ ಕಟ್ಟುಪಾಡುಗಳನ್ನ ಮತಾವಲಂಬಿಗಳಾಗಿ ಧರ್ಮಾವಲಂಬಿಗಳಾಗಿ ಅನುಸರಿಸುವಂತವರಾಗಿದ್ದರೆ ಹೊರತು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತಹ ಕಠಿಣ ಹೃದಯಗಳಾಗುವಂತವರು ಯೆಹೂದ ಜನಾಂಗವಾಗಿದ್ದರು. ಆದ್ದರಿಂದ ಪ್ರಿಯರೇ, ಅವರು ಕೊಚ್ಚಿಕೊಂಡಿದ್ದು ಸುಳ್ಳಾಗಿ ಹೋಯಿತು ಎಂಬುದು ಫಿಲಡೆಲ್ಫಿಯಾ ಸಭೆಗೆ ಬರೆಯುವಾಗ ದೇವರಾತ್ಮನು ತಾನೇ ಆ ಜನಾಂಗದ ಕುರಿತು, ಆ ಯೆಹೂದ್ಯರನ್ನು ಕುರಿತು ಅವ್ರು ಹೇಳುವಂತ ಮಾತೇನೆಂದ್ರೆ, ಯೆಹೂದ್ಯರು ಅವರು ಕೊಚ್ಚಿಕೊಳ್ಳುವಂತವರು, ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವವರನ್ನು ನಿನ್ನ ಪಾದಗಳ ಬಳಿ ಬೀಳುವಂತೆ ಮಾಡುತ್ತೇನೆ. ವಾಟ್ ಎ ಗ್ರೇಟ್ ಗಾಡ್! ಒಂದು ಜನಾಂಗವು ಆತನನ್ನು ತಿರಸ್ಕರಿಸಿದಾಗ ಪುನಃ ಆ ಜನಾಂಗವು ಮತ್ತೆ ಈ ನಿಜವಾದ ಯೆಹೂದ್ಯರ ಪಾದಗಳ ಬಳಿಗೆ ಬರುವಂತ ಆ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಹೇಳಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು 2ನೇ ಅಂಶಕ್ಕೆ ಬರ್ತೇವೆ. ವಾಗ್ದಾನ ಕಳೆದುಕೊಂಡವರು ಈ ಯೆಹೂದ್ಯರು. ಇಷ್ಟೆಲ್ಲ ವಾಗ್ದಾನಗಳು ಅವ್ರಿಗಿದ್ದರು, ಅವರು ವಾಗ್ದಾನವನ್ನು ಕಳೆದುಕೊಂಡಿರುವುದು ಎಲ್ಲಿ ಎಂಬುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇಟ್ ಈಸ್ ರಿಟನ್ ಇನ್ ದ ವರ್ಡ್ ಆಫ್ ಗಾಡ್. ಯೆಹೂದ್ಯರು ಎಲ್ಲಿ ತಮ್ಮ ವಾಗ್ದಾನಗಳನ್ನು ಕಳೆದುಕೊಂಡರು, ವಾಗ್ದಾನ ಕಳೆದುಕೊಂಡ ಯೆಹೂದ್ಯರು ಎಲ್ಲಿ ಎಂಬುದನ್ನು ನಾವು ನೋಡುವಾಗ ದಯಮಾಡಿ ನೋಡ್ರಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28-29 ವಚನಗಳು. ರೋಮನ್ಸ್ ಚಾಪ್ಟರ್ 2 ವರ್ಸ್ 28 and 29. ಹೊರಗೆ ಮಾತ್ರ ಯೆಹೂದ್ಯರನ್ನಾಗಿರುವವನು ಯೆಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯಲ್ಲ, ಆದರೆ ಒಳಗೆ ಯೆಹೂದ್ಯನಾಗಿರುವವನೇ ಯೆಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಯಾಚಾರಕ್ಕೆ ಸಂಬಂಧಪಟ್ಟಲ್ಲ, ಆತ್ಮ ಸಂಬಂಧಪಟ್ಟದೆ. ಇಂಥ ಸುನ್ನತಿಯಿಂದ ಅವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದ ಪೌಲನು ಸಮಸ್ತ ಪಾಂಡಿತ್ಯವನ್ನು ಕಲಿತಂತವನು. ಫಿಲಿಪ್ಪಿ ಪತ್ರಿಕೆಯಲ್ಲಿ ಆತನ ಪಾಂಡಿತ್ಯವೇನೆಂಬುದನ್ನು ನಾವು ಒಮ್ಮೆ ಯೋಚನೆ ಮಾಡಿ ನೋಡ್ತೇವೆ. ಆದರೆ ಆತನು ಎಷ್ಟು ಕರ್ತನ ದರ್ಶನಕ್ಕೆ ಎಷ್ಟರ ಮಟ್ಟಿಗೆ ವಿಘ್ನ ಆಗ್ತಾನಂದ್ರೆ, ದಮಸ್ಕು ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಂಧಿಸಿದಾಗ ಸೌಲನು ಪೌಲನನ್ನಾಗಿ ಬದಲಾಗ್ತಾನೆ. ಎ ಟ್ರಾನ್ಸ್ಫಾರ್ಮೇಶನ್. ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವುದು ಎಂಬುದಾಗಿ ಹೇಳುವಾಗ ಇಟ್ ಈಸ್ ನಾಟ್ ಜಸ್ಟ್ ಎ ಮೆಂಟಲ್ ಕನ್ಸೆಂಟ್. ಏನೋ ಮಾನಸಿಕವಾಗಿ ಹೋಗ್ಲಿ ಬಿಡಿ, ನಾನು ಒಪ್ಕೊಳ್ತೇನೆ ಯೇಸು ಕ್ರಿಸ್ತನ ರಕ್ಷಕನನ್ನಾಗಿ ಅನ್ನುವ ರೀತಿಯಲ್ಲ, ಅಥವಾ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಎಲ್ಲರಿಗೂ ದೇವರು ನನಗೂ ದೇವರು ಅಲ್ಲ.
Salvation is a great work that is connected to the heart of the hearts. ಹೃದಯಾಂತರಂಗದಲ್ಲಿ ನಡೆಯುವಂತ ಮಹತ್ತರ ಬದಲಾವಣೆಯೇ ರಕ್ಷಣೆ ಎಂದರೆ. ಕರ್ತನಲ್ಲಿ ಪ್ರಿಯರೇ, ಸ್ಯಾಲ್ವೇಷನ್ ಮೀನ್ಸ್ ಟ್ರಾನ್ಸ್ಫರ್ಮೇಶನ್. ಇಲ್ಲಿ ಅವರು ಯಾಕೆ ನಿಜವಾದ ಯೆಹೂದ್ಯರಲ್ಲ ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಅವರು ನಾಮಕಾರ್ಥ ಯೆಹೂದ್ಯರಾಗಿದ್ದರು, ಹೊರಗೆ ಮಾತ್ರ ಯೆಹೂದ್ಯರಾಗಿದ್ದರು. ಟ್ರೆಡಿಷನಲ್ ಕ್ರಿಸ್ಟಿಯನ್ಸ್, ಸಾಂಪ್ರದಾಯಿಕವಾಗಿ ಕ್ರೈಸ್ತವದ ಹೆಸರು ಇರುವಂತವರಾಗಿದ್ದರು, ಸಾಂಪ್ರದಾಯಿಕವಾಗಿ ಯೆಹೂದ್ಯರ ಹೆಸರು ಇರುವಂತವರಾಗಿದ್ದರು. ಅದಕ್ಕೋಸ್ಕರ ಸತ್ಯವೇದ ಹೇಳುತ್ತದೆ, ಅಪೊಸ್ತಲನಾದ ಪೌಲು ಮಹಾಜ್ಞಾನಿಗಳಾದ ರೋಮಾಪುರದವರಿಗೆ ಬರೆಯುತ್ತಾ ಆ ಯೆಹೂದ್ಯರ ವಿಷಯದಲ್ಲಿ ಒಂದು ಗ್ರಹಿಕೆಯನ್ನ, ಒಂದು ರೈಟ್ ಪರ್ಸ್ಪೆಕ್ಟಿವ್, ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾ ಅದು ನಮಗೂ ಕೂಡ ಅನ್ವಯಿಸುವ ಪಾಠ ಆಗಿದೆ. ಯಾಕಂದ್ರೆ ವಿ ನೀಡ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಸ್ಯಾಲ್ವೇಷನ್. ವಿ ನೀಡ್ ಟು ಎಕ್ಸ್ಪೀರಿಯನ್ಸ್ ದ ಟ್ರಾನ್ಸ್ಫರ್ಮೇಶನ್ ಆಫ್ಟರ್ ದ ಸ್ಯಾಲ್ವೇಷನ್. ರಕ್ಷಣೆ ಹೊಂದಿದ್ದೀವಿ ಎಂಬುದಾಗಿ ಹೇಳುವಾಗ ಅದರ ಬದಲಾವಣೆ ಹಿಂದಿನ ರೀತಿಯ ಜೀವನ ಶೈಲಿ ಅಲ್ಲ, ಹಿಂದಿನ ರೀತಿಯ ಮಾತನಾಡುವ ಮಾತುಗಳು ಅಲ್ಲ. ನಾಲಿಗೆ ಬಹಳ ಚಿಕ್ಕವಾದಂತ ಒಂದು ಅಂಗ. ಕರ್ತನಲ್ಲಿ ಪ್ರಿಯರೇ, ಅದು ರುಚಿ ನೋಡುತ್ತೆ ಮತ್ತು ಅಲ್ಲದ ಮಾತೇನಾದರೂ ಹೇಳಿದ್ರೆ ಅದು ಇಡೀ ದೇಹಕ್ಕೆ ಶಿಕ್ಷೆ ಬರುವಂತೆ ಮಾಡುತ್ತೆ. ಮತ್ತು ಡಾಕ್ಟರ್ಸ್ ಬಳಿ ಹೋದಾಗ ವೈದ್ಯರು ಹೇಳ್ತಾರೆ, ನಿಮ್ಮ ನಾಲಿಗೆ ತೋರಿಸಿ ಅಂತ. ಆರೋಗ್ಯವನ್ನು ಸೂಚಿಸುವುದು ಕೂಡ ನಾಲಿಗೆ ಆಗಿದೆ. ಈ ನಾಲಿಗೆಯ ನಿಯಂತ್ರಣ ಬರುವಂತಹದ್ದು ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದಿದ ನಂತರವೇ. ರಕ್ಷಣೆ ಹೊಂದಿರುವ ವ್ಯಕ್ತಿ ಮಾನಸಾಂತರ ಹೊಂದಿ ಟ್ರಾನ್ಸ್ಫಾರ್ಮೇಶನ್ ಆದಾಗ ಅದು ಬಹಳ ಚೆನ್ನಾಗಿ ಓದಿದ್ರು ಬ್ರದರ್. ಆದರೆ ಒಳಗೆ ಯೆಹೂದ್ಯನಾಗಿರುವವನೇ ಯೆಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು. God will acknowledge and appreciate the man who has put his absolute trust in Lord Jesus Christ. ಸಹೋದರರು ಎಷ್ಟು ಚೆನ್ನಾಗಿ ಆತ್ಮೀಕವಾದ ಹಾಡನ್ನು ಹಾಡಿದ್ರು. ನಾವೆಲ್ಲರೂ ಈ ಸಂಗತಿಗಳನ್ನು ಧ್ಯಾನಿಸುವಾಗ ಪ್ರಿಯರೇ, ಒಮ್ಮೆ ನಾವು ರಕ್ಷಣೆ ಹೊಂದಿದ ಆ ಸಂದರ್ಭಕ್ಕೆ ಹೋಗೋಣ. ಆ ಹಿಂದೆ ನಮ್ಮ ಜೀವನ ಎಷ್ಟು ಘೋರವಾಗಿತ್ತು, ಎಷ್ಟು ಭಯಂಕರವಾಗಿತ್ತು, ಎಷ್ಟು ಐಹಿಕವಾಗಿತ್ತು. ರಕ್ಷಣೆ ಹೊಂದಿದ ನಂತರ ಇದು ಕರ್ತನು ಬಯಸಿದ್ದು, ದೇವರಾತ್ಮನು ಬಯಸಿದ್ದು. ಯೆಹೂದ್ಯರು ಇವರು ಯೆಹೂದ್ಯರಲ್ಲ, ಹೊರಗೆ ಮಾತ್ರ ಯೆಹೂದ್ಯರಾಗಿದ್ದರು, ಧಾರ್ಮಿಕವಾಗಿ ಆಚರಿಸಿದ್ರು, ಜೀರಿಗೆಯಲ್ಲಿ ಬೆಲ್ಲದಲ್ಲಿ ದಶಮ ಭಾಗವನ್ನು ಕೊಡ್ತಿದ್ರು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಪರಿಸಾಯರೇ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಸಾರಿ ಅಯ್ಯೋ 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 ಎಂಬುದಾಗಿ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನಿಜವಾದ ಬದಲಾವಣೆ ಇಲ್ಲದೆ ಇರುವಂತದ್ದು. ಬನ್ನಿ ವಾಕ್ಯದಲ್ಲಿ ನಾನು ಮುಂದಕ್ಕೆ ಹೋಗ್ತೇನೆ. ಇವರು ವಾಗ್ದಾನ ಕಳೆದುಕೊಂಡಿರುವ ಯೆಹೂದ್ಯರು, ಅವರ ಮನಸ್ಸು ಕಠಿಣವಾಗಿದೆ, ಅವರ ಮನಸ್ಸು ಮೊಬ್ಬಾಗಿದೆ. ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ರೋಮಾಪುರದವರು ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನ. ರೋಮನ್ಸ್ ಚಾಪ್ಟರ್ 9 and verse 6. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸಾಕನಿಂದ ಹುಟ್ಟಿದವರೇ. ಸಾಕು ಸಿಸ್ಟರ್, ವಂಶದಲ್ಲಿ ಹುಟ್ಟಿದಕ್ಕೆ ಮಾತ್ರ ಇಸ್ರಾಯೇಲ್ ಅಲ್ಲ. ಕ್ರಿಸ್ಟಿಯಾನಿಟಿ ಈಸ್ ನಾಟ್ ಹೆರಿಡಿಟರಿ. ಆ ಅರ್ಥವು ಒಂದು ರೀತಿ ಚೇಂಜಸ್ ಆಗೋಗ್ಬಿಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಇಂಗ್ಲಿಷ್ ಈಸ್ ನೋ ಮ್ಯಾನ್ಸ್ ಲ್ಯಾಂಗ್ವೇಜ್ ಅಂಡ್ ಕ್ರಿಸ್ಟಿಯಾನಿಟಿ ಈಸ್ ನೋ ಮ್ಯಾನ್ಸ್ ರಿಲಿಜನ್ ಅಂತ. ನಾವು ಅಂದ್ಕೊಳ್ತೀವಿ ನಾವು ಕ್ರೈಸ್ತರಾಗಿದೆ, ಆದ್ರೆ ನಮಗಿಂತ ತುಂಬಾ ಚೆನ್ನಾಗಿ
ಎಲ್ಲೋ ಕೆಲವು ಕಡೆ ಇದ್ದಾರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಅನುಸರಿಸುವಂತವ್ರು, ಆದ್ರೆ ಅವರಲ್ಲಿ ಆಂತರಿಕ ಬದಲಾವಣೆ ಆಗಿರ್ತದೆ, ಆದ್ರೆ ಬಹಿರಂಗವಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಿನ ಕ್ರೈಸ್ತ ಲೋಕವನ್ನ ನಾವು ಅವ್ರು ನೋಡಿದಾಗ ಅವರ ಹಾಗೇನ ನಾವು ಆಗಬೇಕಾ ಅನ್ನುವ ರೀತಿಯ ಒಂದು ದ್ವಂದ್ವಕ್ಕೆ, ಒಂದು ಜಿಜ್ಞಾಸಕ್ಕೆ ಸಿಲುಕಿರುವಂತ ಒಂದು ಜನಸಂಖ್ಯೆ ಇರುವುದೇ ಎಂಬುದಾಗಿ ನಾನು ಭಾವಿಸ್ತೇನೆ. ಪ್ರಿಯರೇ, ಈ ಮಾತನ್ನು ನಾವು ಗಮನಿಸಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅವರನ್ನು ಸೈತಾನನ ಸಮಾಜದವರು ಎಂಬುದಾಗಿ ಹೇಳಿದನು. ಸೈತಾನನ ಸಮಾಜದವರು, ಸೈತಾನನಿರುವ ಸ್ಥಳದಲ್ಲಿರುವವರು ಎಂಬುದಾಗಿ ಪ್ರಕಟಣೆ ಗ್ರಂಥದ ಈ 2-3 ಅಧ್ಯಾಯಗಳಲ್ಲಿ 2-3 ಸಾರಿ ನಮಗೆ ಪ್ರಸ್ತಾಪ ಆಗುತ್ತದೆ. ಸ್ಮರಣ ಸಭೆ ವಿಷಯದಲ್ಲಿ ಹೇಳುವಾಗಲೂ ಕೂಡ ನಾವು ಅದನ್ನು ಗಮನಿಸ್ತೇವೆ, ಮತ್ತು ಪೆರ್ಗಮಸ್ ಸಭೆಗೆ ಹೇಳುವಾಗಲೂ ನಾವು ಅದನ್ನು ಗಮನಿಸ್ತೇವೆ, ಮತ್ತು ತುಯತೈರ ಸಭೆಗೆ ಹೇಳುವಾಗಲೂ ಕೂಡ ನಾವು ಪ್ರಸ್ತಾಪನ ಗಮನಿಸ್ತೇವೆ. ಆದರೆ ಈ ಫಿಲಡೆಲ್ಫಿಯಾ ಸಭೆಗೆ ಬಂದಾಗ ಬಹಳ ಅದ್ಭುತವಾದಂತ ಒಂದು ರೀತಿನಲ್ಲಿ ದೇವರು ತಾನೇ ಆ ಯಹೋದ್ಯರನ್ನ ಕೊಚ್ಚಿಕೊಳ್ಳುವ ಯಹೋದ್ಯರು ಎಂಬುದಾಗಿ ಹೇಳುವ ಮಾತು ಪ್ರಯೋಗ ಆಗಿದೆ. ಅದರರ್ಥ ಅವರಲ್ಲಿ ನಿಜವಾದ ಮಾನಸಾಂತರ ಎದ್ದು ಕ್ರಿಸ್ತನನ್ನ, ದೇವರನ್ನ ಅವರು ಸ್ವೀಕರಿಸುವಂತವರಾಗಿದ್ದಿಲ್ಲ. ಪ್ರಿಯರೇ, ಅವರು ಪರಂಪರೆಯನ್ನು ಪ್ರೀತಿಸಿದರು, ಆಚಾರಬದ್ಧವಾಗಿ ನಡೆಸಿದ್ರು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಆಚಾರ ಪುಷ್ಟಿ ನೈವೇದ್ಯ ನಷ್ಟಿ ಅಂತ. ಅಂದ್ರೆ ಆಚಾರ ಪ್ರಕಾರವಾಗಿ ನಡೆದುಕೊಂಡರು. ಸಭೆಗೆ ಹೋಗಬೇಕು, ಬರಬೇಕು, ಬರ್ತೀವಿ, ಹೋಗ್ತೀವಿ, ಇಷ್ಟೇ. ನಾವು ಅಲ್ಲಿಗೆ ಭಕ್ತರು? ನೋ. ನಾವು ಯೆಶಾಯ ಗ್ರಂಥದಲ್ಲಿ ನೋಡ್ತೇವೆ, ನನ್ನ ಜನರು ಜ್ಞಾನವಿಲ್ಲದವರಾಗಿಯೇ ತಪ್ಪಿ ಹೋದರು. We do not know the power of the word of God which brings internal transformation. ಆಂತರಿಕ ಬದಲಾವಣೆಯನ್ನ ತರುವಂತ ದೇವರ ವಾಕ್ಯದ ಶಕ್ತಿ, ದೇವರಾತ್ಮನ ಶಕ್ತಿ ನಾವು ಹೊಂದಲಿಕ್ಕೆ ಹೋಗ್ತಿಲ್ಲ. We know that we have got Holy Spirit. We know that we have got our Lord Jesus Christ with us. But we don't exercise, we don't practice. ಕರ್ತನಲ್ಲಿ ಪ್ರಿಯರೇ, ಇದು ಯಹೋದ್ಯರ ಗುಣ. ಅದು ದೇವರು ನಮ್ಮಲ್ಲಿರುವುದಾದರೆ ನಮ್ಮನ್ನು ಕೂಡ ಅದೇ ರೀತಿಯ ಆ ಪಟ್ಟಿಗೆ ಹಾಕೋನಾಗಿರ್ತಾನೆ. ಆದ್ದರಿಂದ ಈಗಾಗಲೇ ನಾವು ಧ್ಯಾನಿಸಿಕೊಂಡ ಹಾಗೆ ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ಆಯಾ ತಕ್ಷಣಕ್ಕೆ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಬರಬಾರ್ದ ಯೋಚನೆಗಳು ಬಂದಿದ್ರೆ, ಬಾಯಿ ತಪ್ಪಾಗಿ ಮಾತಾಡಿದ್ರೆ, ನಮಗೊಂದು ಕೃಪಾಸನ ಉಂಟು. ಆತನ ಬಳಿಗೆ ನಾವು ಹೋಗ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ವಿಜ್ಞಾಪನ ಕರ್ತನು. ಆತನ ಬಳಿಯಲ್ಲಿ ಹೋದಾಗ ಆತ ನಮ್ಮ ಪಾಪಗಳನ್ನು ಪರಿಹಾರ ಮಾಡೋನಾಗಿರ್ತಾನೆ, ನಮ್ಮ ಬಲಹೀನತೆಗಳನ್ನು ತೆಗೆದು ಹಾಕೋನಾಗಿರ್ತಾನೆ. ಪ್ರಿಯ ಸಹೋದರ ಸಹೋದರಿ, ಹೌ ಲಾಂಗ್ ಯು ಸ್ಟ್ಯಾಂಡ್ ಅವೇ ಫ್ರಮ್ ಗಾಡ್? ಎಷ್ಟು ದಿನ ನೀವು ದೂರವಾಗಿ ಹೋಗ್ತಾ ದೇವರಿಗೆ అయిಷ್ಟವಾದಂತ ಬದುಕನ್ನು ಬದುಕ್ತೀರಿ? ನಿಜವಾದ ರಕ್ಷಣೆಯನ್ನು ಹೊಂದಿ, ನಿಜವಾದ ಮಾನಸಾಂತರ ಹೊಂದಿ, ನಿಜವಾದ ಬದಲಾವಣೆ ಇರಲಿ. ಅದನ್ನೇ ನಿಕೋದೇಮನಿಗೂ ಕರ್ತನಾದ ಯೇಸು ಸ್ವಾಮಿ ಹೇಳಿದನು, ಅಯ್ಯ, ನೀನು ಇಸ್ರಾಯೇಲರ ಬೋಧಕನಲ್ಲವೇ? ರಾತ್ರಿ ಹೊತ್ತು ಆತನ ಹೋದನು. ಯೋಹಾನ ಸುವಾರ್ತೆ 3ನೇ ವಚನದಿಂದ ನಾವು ನೋಡುವ 5ನೇ ವಚನದಿಂದ ನಾವು ನೋಡುವಾಗ ಆತನ ಕರ್ತನಾದ ಯೇಸು ಕ್ರಿಸ್ತನು ಬೋಧಿಸ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನು ಕಾಣಲಾರನು. ಹೌದು ಪ್ರಿಯರೇ, ಯಹೋದ್ಯದ ಜನಾಂಗಕ್ಕೆ ಆ ಅನುಭವ ಇರಲಿಲ್ಲ. ಅವರು ಹೊರಗೆ ಯಹೋದ್ಯರ ತರಾನೇ ಆಗಿದ್ರು. ಅದಕ್ಕೆ ಈ 9ನೇ ವಚನ ಅಷ್ಟು ನಾವು ದೀರ್ಘವಾಗಿ ಮೆಡಿಟೇಷನ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದು. ಯಾಕಂದ್ರೆ ಈ ದಿನ ಸತ್ಯವೇದದಲ್ಲಿರುವಂಥ ವಾಕ್ಯಗಳನ್ನ, ಅದರ ಅಂತರಾರ್ಥಗಳನ್ನ ಅರ್ಥ ಮಾಡಿಕೊಳ್ಳದೆ ಅನೇಕರು ಬೇಗ ತಪ್ಪಿ ಹೋಗಿ ಬೇರೆ ಬೇರೆ ಪಂಕ್ತಿಗಳಲ್ಲಿ ಹೋಗುವಂಥವ್ರು ಇದ್ದಾರೆ. ಕೆಲವರಾದರೆ ಈ ಕ್ರಿಸ್ಟಿಯಾನಿಟಿನೇ ಸರಿ ಇಲ್ಲ, ನಾವು ನಮ್ಮ ಹಿಂದಿನ ಆ ಧರ್ಮಕ್ಕೆ ಹೋಗ್ತೀವಿ ಎಂಬುದಾಗಿ ವಾಪಸ್ಸಾಗಿ ಹೋಗ್ತಾರೆ. ಕಾರಣ ಏನಂದ್ರೆ, ಅವರು ಯೆಹೋವನ ಗ್ರಂಥವನ್ನು ಪರಿಶೀಲಿಸಿ ಅಧ್ಯಯನ ಮಾಡಲಿಲ್ಲ. ರಿಸರ್ಚ್ ಮಾಡಕ್ ಕೆಲವರು ಹೋದ್ರು, ಕೆಲವರು ರಿಸರ್ಚ್ ಮಾಡಕ್ ಹೋಗಿ ಥಿಯಾಲಜಿ ಅಪ್ಲೈ ಮಾಡಕ್ ಹೋಗಿ ಕೊನೆಗೆ ಅವರು ಕ್ರಿಸ್ತನನ್ನ ನಂಬಿ ಮತ್ತು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಯಾಕಂದ್ರೆ ಮೆಡಿಟೇಷನ್ ಮಾಡಬೇಕಾದ ರೀತಿಯಲ್ಲಿ ಮಾಡದೆ, ಸತ್ಯವನ್ನು ಗ್ರಹಿಸಿಕೊಳ್ಳಬೇಕಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳದೆ,
ವಾಕ್ಯೋಪದೇಶಕ್ಕೆ ತಕ್ಕ ರೀತಿಯಲ್ಲಿ ಅವರು ಕಿವಿಗೊಡದೆ ಹೋಗಿರೋದರಿಂದ ದಾರಿ ತಪ್ಪಿ ಹೋಗಿರುವಂಥವ್ರು ನಾವು ಕಾಣ್ತೇವೆ. ಬನ್ನಿ, ನಾನು ವಾಕ್ಯಕ್ಕೆ ಹೋಗ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಮತೀಯ ಸಂಬಂಧವಾದಂತಹ ಅಥವಾ ಈ ಧಾರ್ಮಿಕ ವಿಧಿ ವಿಚಾರಗಳನ್ನೇ ಪ್ರಮುಖವಾಗಿ ಭಾವಿಸಿಕೊಂಡು ಹಬ್ಬ ಹರಿದಿನಗಳಲ್ಲೇನೆ ಉತ್ಸಾಹ ಪಡುತ್ತಾ ಆ ಲೋಕ ಸಂಬಂಧವಾದ ರೀತಿಯಲ್ಲಿ ಆನಂದಿಸುತ್ತಾ ನಾವೆಲ್ಲವೂ ಕೂಡ ಆಚರಿಸಿದೀವಿ ಎಂಬುದಾಗಿರುವಂತ ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ. ದಯಮಾಡಿ ನೋಡ್ರಿ, ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯ 39ರಿಂದ 44ನೇ ವಚನ. ಜಾನ್ ಗಾಸ್ಪೆಲ್ ಚಾಪ್ಟರ್ 8 ವರ್ಸ್ 39 to 44. ದಯಮಾಡಿ ಓದಿ ಸಿಸ್ಟರ್, ನನ್ನ ಸಮಯ ಮುಕ್ತಾಯವಾಗ್ತಾ ಇದೆ. ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂತ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಅಬ್ರಹಾಮನು ಹೀಗೆ ಮಾಡಲಿಲ್ಲ, ತಂದೆಯ ಕೃತ್ಯಗಳನ್ನು ಮಾಡ. ಅದಕ್ಕವರು, ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳುಹಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯು ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತಿಳಿದುಕೊಡುವವರು. ಸಾಕು. ಥ್ಯಾಂಕ್ ಯು. ಇಫ್ ವಿ ಅನಲೈಸ್ ದಿ ಕಂಪ್ಲೀಟ್ ಪ್ಯಾಸೇಜ್, ಈಗ ಓದಿರೋ ವಾಕ್ಯ ಭಾಗ ಎಲ್ಲ ನಾವು ಗಮನಿಸಿ ನೋಡಿದರೆ, ಒಂದು, ಆ ಯಹೂದ್ಯರು, ಆ ಫರಿಸಾಯರ ಒಂದು ಆಪಾದನೆ ಇತ್ತು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನಾನು ತಂದೆಯಿಂದ ಕಳಿಸಲ್ಪಟ್ಟಿದ್ದೇನೆ, ನೀವು ನನ್ನ ಬೋಧನೆಯನ್ನು ಕೇಳುವುದಿಲ್ಲ, ಯಾಕಂದ್ರೆ ನೀವು ಸೈತಾನನು ನಿಮ್ಮ ತಂದೆ. ಫಿಲಡೆಲ್ಫಿಯಾ ಸಭೆಗೆ ಹೇಳುತ್ತಾ ಇದೇ ಮಾತನ್ನ ನಾವು ಹೇಳುವಂಥದನ್ನು ಕಾಣ್ತೇವೆ. 9ನೇ ವಚನದಲ್ಲಿ, ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು. ಇವರೇ ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರು. ಇವರಿಗೆ ವಾಗ್ದಾನ ಹೇಗೆ ಸಿಗ್ತದೆ? ಇವರಿಗೆ ಯಾವ ಕೂಶು ದೇಶದವರು ಇವರ ಪಾದಗಳ ಬಳಿಯಲ್ಲಿ ಬಂದು ಬೀಳ್ತಾರೆ? ಯಾರು ಬಂದು ಇವರಿಗೆ ಅಡ್ಡ ಬೀಳ್ತಾರೆ? ಕರ್ತನಾದ ಯೇಸು ಕ್ರಿಸ್ತನನ್ನೇ ತಿರಸ್ಕಾರ ಮಾಡಿದವರು, ಲೋಕ ಸಂಬಂಧವಾದ ರಾಜ್ಯವನ್ನೇ ಪರಲೋಕ ರಾಜ್ಯ ಎಂಬುದಾಗಿ ಭಾವಿಸಿಕೊಂಡವರು, ಐಹಿಕ ಸುಖಭೋಗಗಳಲ್ಲಿ ಐಷಾರಾಮ ಜೀವನ ಜೀವಿಸುವವರು, ಸಂತೆ ಬೀದಿಗಳಲ್ಲಿ ನಮಸ್ಕಾರಗಳನ್ನ ಬಯಸುವಂತವರು, ಯಾಜಕ ವರ್ಗವನ್ನು ಪೌರೋಹಿತ್ಯವನ್ನ ಪ್ರೇರೇಪಿಸುವಂತ ಈ ಜನಾಂಗ, ಈ ಯಹೂದ ಜನಾಂಗದವರನ್ನು ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಖಾರವಾಗಿ ಹೇಳಿರುವಂತ ಆ ಮಾತಿನ ಪ್ರತಿಬಿಂಬವೇ ಫಿಲಡೆಲ್ಫಿಯಾ ಸಭೆಯ 3ನೇ ಅಧ್ಯಾಯ 9ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎತ್ತಿ ಹೇಳುವುದನ್ನು ನಾವು ಕಾಣ್ತೇವೆ. ಓ ಫಿಲಡೆಲ್ಫಿಯಾ ಸಭೆಯೇ, ನೀವು ಎಷ್ಟು ಧನ್ಯರು! ಆ ಯಹೂದ್ಯರು ನಿಮ್ಮ ಪಾದಗಳ ಮುಂದೆ ಬೀಳ್ತಾರೆ, ನಮ್ಮ ಪಾದಗಳ ಮುಂದೆ ಅನೇಕ ಜನರೆಲ್ಲ ಬೀಳಬೇಕೆಂಬುದಾಗಿ ಅವ್ರು ಅಂದುಕೊಂಡಿದ್ರು, ಆದರೆ ಅವರೇ ನಿಮ್ಮ ಪಾದಗಳ ಮುಂದೆ ಬೀಳುವರಾಗ್ತಾರೆ. ಎಷ್ಟು ಸ್ಪಷ್ಟತೆ ಇದೆ ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ. ಆದ್ದರಿಂದ ನಾವು ಗಮನಿಸಿ ನೋಡೋಣ, ಹೊರಗೆ ಮಾತ್ರ ಯಹೂದ್ಯರಾಗಿರುವುದಲ್ಲದೆ ಆಂತರಿಕ ಬದಲಾವಣೆ ಹೊಂದಿರುವಂತವರಾಗಬೇಕು. 3ನೇ ಅಂಶಕ್ಕೆ ಬರ್ತೀನಿ ನಾನು, ನನ್ನ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ನಿಜವಾದ ಯಹೂದ್ಯರು ಯಾರು? ಅದು ಕೂಡ ನಾವು ತಿಳ್ಕೊಬೇಕಲ್ಲ. ಈಗ ಇವರು ಯಹೂದ್ಯರಲ್ಲ ಎಂಬುದಾಗಿ ವಾಕ್ಯದ ಬೆಳಕಿನಲ್ಲಿ ನಮ್ಗೆ ಪ್ರೂವ್ ಆಯ್ತು. ಯಾಕಂದ್ರೆ ಅವರು ಹೊರಗೆ ಮಾತ್ರ ಯಹೂದ್ಯರಾಗಿದ್ದರು, ಆದ್ರೆ ಆಂತರಿಕವಾಗಿ ಏನು ಬದಲಾವಣೆ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತ ತಿರಸ್ಕಾರ ಮಾಡಿದವರು, ಶರೀರ ಸಂಬಂಧವಾಗಿದ್ದಂಥವ್ರು. ಈಗ ನಿಜವಾದ ಯಹೂದ್ಯರು ಕೂಡ ಇದ್ದಾರೆ ಸತ್ಯವೇದದಲ್ಲಿ, ಅವರನ್ನ ನಾವು ಗಮನಿಸಿ ನೋಡೋಣ. ದಯಮಾಡಿ ನೋಡ್ರಿ, ಗಲಾತ್ಯದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ. ಗಲಾತಿ 6:15.
ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ. ಹೊಸ ಸೃಷ್ಟಿಯೇ ಬೇಕು. ಈ ಸ್ತೋತ್ರಕ್ಕೆ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಶಾಂತಿಯೂ ಕರುಣೆಯೂ ಆಗಲಿ. ಹಾ, ಅಲ್ಲಿ ಒಂದು ಹೊಸ ಒಳ್ಳೆ ಪದ ಉಪಯೋಗಿಸಲ್ಪಟ್ಟಿದೆ ಪೌಲನು. ದೇವರ ಇಸ್ರಾಯೇಲರು, ಯಹೋದ್ಯರು ದೇವರ ಯಹೋದ್ಯರು ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಹೋದ್ಯರು ಕರ್ತನಾದ ಯೇಸು ಕ್ರಿಸ್ತನ ನಂಬಿರುವ ಇಸ್ರಾಯೇಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಪ್ರಿಯರೇ, ಅಲ್ಲಿ ಆ ಮಾತು ಇಲ್ಲ. ದೇವರ ಇಸ್ರಾಯೇಲ್ರು, ಹೊಸ ಸೃಷ್ಟಿ. ಇದೇ ಸೂತ್ರ, ಯು ನೀಡ್ ಟು ಬಿ ಬೋರ್ನ್ ಅಗೈನ್. ನಿಮ್ಮಲ್ಲಿ ಹೊಸ ಸೃಷ್ಟಿಯಾಗಬೇಕು. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ನಿಮ್ಮ ಅಂತರಂಗದಲ್ಲಿ, ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡು, ಆತನ ನಂಬಿಕೊಂಡು, ಆತನ ಆಜ್ಞೆಗಳನ್ನು ಅನುಸರಿಸುವಂತರಾಗಿ ಪಶ್ಚಾತ್ತಾಪ ಹುಟ್ಟಬೇಕು. ಅಯ್ಯೋ ಅಯ್ಯೋ, ಇಷ್ಟು ವರ್ಷ ಈ ಯೇಸು ಕ್ರಿಸ್ತ ನನಗೆ ಸಿಕ್ಲಿಲ್ವಲ್ಲ, ಮರಣ ಪಾತ್ರನ ಆಗ್ತಿದ್ನೋ, ಬೆಂಕಿಯ ಕೆರೆಗೆ ಹೋಗ್ತಿದ್ನೋ, ಆದ್ರೆ ನನ್ನ ಸ್ವಾಮಿ ನನಗೋಸ್ಕರವಾಗಿ ಕಲ್ವಾರಿ ಕ್ರೂಸಿನಲ್ಲಿ ಆತ ರಕ್ತದ ಕೊನೆಯ ಹನಿವರೆಗೂ ಸುರಿಸಿದನಲ್ಲ, ಮಧ್ಯಸ್ಥಿಕೆ ವಹಿಸಿದನಲ್ಲ, ಮಧ್ಯವರ್ತಿಯಾಗಿ ಬಂದನಲ್ಲ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ಪ್ರಿಯರೇ, ಈ ಒಂದು ಆತ್ಮೀಯ ಯಹೋದ್ಯ ದೇವರ ಇಸ್ರಾಯೇಲ್ ಜನಾಂಗ, ಆ ಶಾಂತಿ ಅನ್ನೋದು ದೇವರು ನಮಗೆ ಕೊಟ್ಟು ಹೋಗ್ತಾನೆ. ಇನ್ನೊಂದು ವಿಷಯ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ರೋಮಾಪುರದವ್ರಿಗೆ ಬರಿತಾ ಪೌಲನು ಹೇಳ್ತಾನೆ, ತನ್ನ ಅಣ್ಣ ತಮ್ಮಂದರು ರಕ್ಷಣೆ ಹೊಂದಬೇಕೆಂಬುದಾಗಿ ಆತನ ಅಭಿಲಾಷೆ. ಆದ್ರೆ ಇಸ್ರಾಯೇಲರಲ್ಲಿ ಹುರುಡು ಹುಟ್ಟಿಸುವುದಕ್ಕೆ ಅನ್ಯ ಜನಾಂಗದವರಾದ ನಮಗೆ ಈ ಭಾಗ್ಯವನ್ನು ಕೊಟ್ಟರು. ಪ್ರಿಯರೇ, ಫಿಲಡೆಲ್ಫಿಯಾ ಸಭೆಗೆ ಈ ಭಾಗ್ಯ ಕರ್ತನು ಕೊಟ್ಟನಂದ್ರೆ ಇಸ್ರಾಯೇಲರಲ್ಲಿ ಹುರುಡು ಹುಟ್ಟಿಸುವುದಕ್ಕೆ. ದೇ ವಿಲ್ ಕಮ್ ಟು ಲಾರ್ಡ್. ಯಾವಾಗ? ಅದು ನಾವು ಮುಂದಿನ ಸಂದರ್ಭಗಳಲ್ಲಿ ಅದನ್ನು ಯೋಚನೆ ಮಾಡ್ತೀವಿ. ಹಾಗೆ ಇನ್ನೊಂದು ಸಂಗತಿ ನಾವು ನೋಡ್ತೇವೆ. ಕೊಲೊಸ್ಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 11-13. ಕೊಲೊಸ್ಸ 2:11-13. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪದ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ಓದಿ ಸಿಸ್ಟರ್, ಇನ್ನು ಓದಿ. ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿಯಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಸಾಕು ಸಿಸ್ಟರ್. ಇಲ್ಲಿ ಒಂದು ಪದ ಉಪಯೋಗಿಸಲ್ಪಟ್ಟಿದೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂತ ಬಯಸ್ತಾ ಇದ್ದೀನಿ. ಕ್ರಿಸ್ತೀಯ ಸುನ್ನತಿ ಕೈಯಿಂದ ಮಾಡಲ್ಪಟ್ಟದ್ದಲ್ಲ, ಅಂಗಛೇದನವಲ್ಲ, ಇದು ಆತ್ಮೀಕ ಸೂತ್ರ. ಇದರ ಬಗ್ಗೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ನಾವು ಕಾಣ್ತೇವೆ. ಸಮಯ ಇಲ್ಲದರ ಪ್ರಯುಕ್ತ ನಾವು ಮುಕ್ತಾಯ ಮಾಡೋರು ಇದ್ದೇವೆ. ಒಂದು ವಚನವನ್ನು ಮಾತ್ರ ನಾವು ನೋಡಿಕೊಂಡು ಮುಗಿಸಿಕೊಳ್ಳೋಣ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಫಿಲಿಪ್ಪಿ 3:3. ನಿಜವಾದ ಸುನ್ನತಿಯವರು ಇದ್ದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡುವುದಿಲ್ಲದವರು ಆಗಿರುವ ನಾವೇ. ನಾನಾದರೂ ಶರೀರ ಸಂಬಂಧವಾದವುಗಳು. ಪವಿತ್ರ ಸಿಸ್ಟರ್, ಥ್ಯಾಂಕ್ ಯು. ಸಾಕು. ಇಲ್ಲಿ 3 ವಿಷಯಗಳನ್ನು ನಾವು ಕಾಣ್ತೇವೆ. ಅಲ್ಲಿ ಗಮನಿಸಿದಾಗ ನಿಜವಾದ ಸುನ್ನತಿ ಅವರು ಅಂದ್ರೆ ನಿಜವಾದ ಯಹೋದ್ಯರು, ಅವರು ಹೇಗೆ ಆ ಸುನ್ನತಿಯ ಕ್ರಮದಲ್ಲಿ ಹೆಚ್ಚಿಸಿಕೊಳ್ಳುವಂತವರು. ಅವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು. ಕರ್ತನಲ್ಲಿ ಪ್ರಿಯರೇ, ಭಾನುವಾರ ನಮ್ಮ ಸಭೆಗಳಲ್ಲಿ ಆರಾಧನೆಗೆ ಸೇರಿ ಬಂದಾಗ ಒಬ್ಬೊಬ್ಬರು ಒಂದೊಂದು ಆಲೋಚನೆಯನ್ನು ಹೇಳ್ತಾರೆ. ಇಟ್ ಈಸ್ ಗುಡ್. ದೇವರಾತ್ಮನ
ಆ ದೇವರ ವಾಕ್ಯ ಅಲ್ಲಿ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನ ಕಷ್ಟಾನುಭವಗಳನ್ನ, ಶಿಲುಬೆಯ ಕಾರ್ಯವನ್ನು ನೆನಪು ಮಾಡಿಕೊಳ್ಳುವಂತ ಕೆಲವು ಮಾತುಗಳನ್ನ ಹೇಳುವಾಗ ಆ ವಾಕ್ಯಾನುಸಾರವಾಗಿ ಎಲ್ಲಿ ದೇವರ ವಾಕ್ಯವಿರ್ತದೋ ಅಲ್ಲಿ ದೇವರ ಆತ್ಮನಿರ್ತದೆ. ದೇವರ ಆತ್ಮ ನಮ್ಮನ್ನು ಪ್ರೇರೇಪಿಸ್ತಿರ್ತಾನೆ. ಏನಕ್ಕಾಗಿ ಅಂದ್ರೆ ಆತನನ್ನು ಆರಾಧಿಸೋದಕ್ಕೆ. ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು ನಾವಾಗಿರ್ಬೇಕು ಪ್ರಿಯರೇ. ಆರಾಧನೆಯನ್ನು ಮಿಸ್ ಮಾಡ್ಕೋಬಾರದು. ಯಾಕಂದ್ರೆ ನಮಗೆ ಈ ಶ್ರೇಷ್ಠ ರಕ್ಷಣೆಯನ್ನು ಕೊಟ್ಟಿದ್ದ ಕಾರಣ ನಾವು ಆತನ ಬಳಿಗೆ ಹೋಗಿ ಆರಾಧಿಸ್ಬೇಕೆಂಬುದಾಗಿ ಹೇಳುವಾಗ ನಾವು ನಮ್ಮ ತನು ಮನ ಧನಗಳು ನಾವು ಅಲ್ಲಿ ತ್ರಿಕರಣ ಶುದ್ಧಿಯಾಗಿ ನಮ್ಮನ್ನು ನಾವು ಸಮರ್ಪಣಾ ಪೂರ್ವಕವಾಗಿ ಆತನ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕು. ಸ್ತುತಿ ಮಾಡಲು ಅವಕಾಶ ಇದ್ರೆ ಸ್ತುತಿ ಸ್ತೋತ್ರ ಮಾಡಬಹುದು. ಆದರೆ ಸ್ತೋತ್ರ ಮಾಡಿದ ತಕ್ಷಣ ಸಹೋದರರು ಸ್ತೋತ್ರ ಮಾಡಿದಾಗ ಆಮೇನ್ ಅಂತ ಹೇಳಿದ್ರು ಕೂಡ ಆ ಸ್ತೋತ್ರದಲ್ಲಿ ನಾವು ಭಾಗಿಗಳೇ. ಅದು ಕರ್ತನ ಬಳಿ ಸೇರುತ್ತೆ, ಅದು ಆರಾಧನೆ ಆಗುತ್ತೆ, ಅದು ಇಂಪಾದ ಸುವಾಸನೆಯಾಗಿ ದೇವರ ಬಳಿಗೆ ಹೋಗುವಂತದ್ದಾಗಿರ್ತದೆ ಪ್ರಿಯರೇ. ಇವರೇ ನಿಜವಾದ ಯೆಹೂದ್ಯರು, ಕ್ರಿಸ್ತ ಸುನ್ನತಿ ಹೊಂದಿದಂಥವರು, ದೇವರಾತ್ಮನಿಂದ ಪ್ರೇರಿತವಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದಗಳಲ್ಲಿ ಭರವಸೆ ಇಲ್ಲದವರು. ಈ ಮೂರು ವಿಷಯಗಳನ್ನ ನಾವು ಕಾಣ್ತೀವಿ ಪ್ರಿಯರೇ. ಫಿಲದೆಲ್ಫಿಯಾ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಈ ವಾಗ್ದಾನವನ್ನು ಕೊಡ್ತಾನೆ. ಈ ಯೆಹೂದ್ಯರು ಅವರ ಮುಂದೆ ಬೀಳುವರು ಎಂಬುದಾಗಿ ಹೇಳುವಾಗ ಅದರ ಒಂದು ಮರ್ಮ ಇದೆ. ಅದು ಇನ್ನೊಂದು ವಚನ 10ನೇ ವಚನದಲ್ಲಿ ಆ ಶ್ರಮೆ ಕಾಲ ಬಂದಾಗ ನಾನು ನಿನ್ನನ್ನು ಕಾಪಾಡುವನೆಂಬುದಾಗಿರುವ ಮಾತಿದೆ. ಅದು ಶ್ರಮಕಾಲ ಅಂದ್ರೆ ಯಾವ ಶ್ರಮಕಾಲ? ಕಾಪಾಡ್ತಾನೆ ಎಂಬುದಾಗಿ ಹೇಳುವಾಗ ಕರ್ತನು ಹೇಗೆ ಕಾಪಾಡ್ತಾನೆ, ಯಾವ ಆ ವಾಗ್ದಾನ ಈ ಫಿಲಡೆಲ್ಫಿಯಾ ಸಭೆಗೆ ಕೊಡಲು ಕಾರಣ ಇವರು ಈ ರೀತಿಯಾಗಿರುವ ಆತ್ಮೀಕ ಜನಾಂಗವಾಗಿದ್ದರು. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ.